Okay. Yes. Next to the properties of genetic material. ಇದರೊಳಗೆ ಫಸ್ಟ್ ಎರಡು ಇಂಟ್ರೊಡಕ್ಷನ್ ಪಾಯಿಂಟ್ಸ್ ಹೇಳ್ತಾ ಇದೀವಿ. ಒಂದು DNA is a genetic material in almost all organism. RNA ಏನಪ್ಪಾ ಅಂದ್ರೆ only some viruses. Okay. Yes. ಅಲ್ಲಿ RNA is a genetic material. Okay. Yes. Next to ನಾವು ಹೇಳಬೇಕಪ್ಪ ಅಂತಂದ್ರೆ main characters of genetic material. ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ genetic material ಅಂತ ಹೇಳಿ. ಹಾಗಾದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಯಾವುದನ್ನ ನಾವು ಜೆನೆಟಿಕ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. ಓಕೆ. ಎಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್. ಓಕೆ. ಎಸ್. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್? ಓಕೆ. ಇದನ್ನ ಎನ್ಯುವಲ್ ಎಕ್ಸಾಮ್ ಒಳಗೆ ಆಲ್ರೆಡಿ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ, 2 ಮಾರ್ಕ್ಸ್ಗೂ ಕೇಳಬಹುದು. ಓಕೆ. ಅಂದ್ರೆ ನಾನು ಇಷ್ಟ ಹೇಳ್ಬೇಕಾಗಿದ್ದಿಲ್ಲಿ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏನ್ ಕ್ಯಾರೆಕ್ಟರ್ಸ್ ಇರಬೇಕು, ಫೀಚರ್ಸ್ ಇರಬೇಕು. ಓಕೆ. ದಿ ಕ್ಯಾರೆಕ್ಟರ್ಸ್ ವಿಚ್ ಡಿಸೈಡ್ ವಿಚ್ ಈಸ್ ಜೆನೆಟಿಕ್ ಮಟೀರಿಯಲ್. ಓಕೆ. ಈಗ ಫಸ್ಟ್ ಹೇಳ್ಬೇಕು ಅಂತಂದ್ರೆ ದಿ ಜೆನೆಟಿಕ್ ಮಟೀರಿಯಲ್ ಶುಡ್ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ. ಅಂದ್ರೆ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಕಾಪಿ. ಎಕ್ಸಿಸ್ಟಿಂಗ್ ಒಂದು ಕಾಪಿ ಅದರದೇ ಕಾಪಿಯನ್ನು ಅದು ಪ್ರೊಡ್ಯೂಸ್ ಮಾಡಬೇಕು, ಒಂದನೇದು. ಇನ್ನು ಎರಡನೇದು ಹೇಳ್ಬೇಕಪ್ಪ ಅಂತಂದ್ರೆ ದಟ್ ಶುಡ್ ಬಿ ಸ್ಟೇಬಲ್ ಬೋತ್ ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ. ಅದೇನಾಗಿರ್ಬೇಕಲ್ಲಿ ಕೆಮಿಕಲಿ ಮತ್ತೆ ಸ್ಟ್ರಕ್ಚರಲಿ ಸ್ಟೇಬಲ್ ಇರಬೇಕು, ಎರಡನೇ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನ್ ಹೇಳ್ತಿದಪ್ಪ ಅಂತಂದ್ರೆ ಯು ಶುಡ್ ಏಬಲ್ ಅಂಡರ್ಗೋ ಮ್ಯೂಟೇಷನ್. ಓಕೆ. ದಟ್ ಲೀಡ್ಸ್ ಟು ವೇರಿಯೇಷನ್ that result evolution ಅಂತ. ಇನ್ನು ಫೋರ್ತ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ it should be able to express itself in the form of Mendelian characters. ಓಕೆ. ಈ ತರ 4 ಕ್ಯಾರೆಕ್ಟರ್ಸ್ ಇತ್ತು ಅಂತಂದ್ರೆ ಅದನ್ನ ನಾವು ಏನಂತ ಹೇಳ್ಬೋದು, ಜೆನೆಟಿಕ್ ಮಟೀರಿಯಲ್. ಓಕೆ. ಆ 4 ಕ್ಯಾರೆಕ್ಟರ್ಸ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ DNA ಒಳಗೆ ಕಂಡು ಬರುತ್ತೆ. ಓಕೆ. ಒಂದೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓಕೆ ಅದು DNA ಇರಲಿ RNA ಇರಲಿ, genetic material. Okay. As genetic material should be able to generate its replica. Okay. Yes. Should able to generate its replica. ತನ್ನ ಕಾಪಿನ ತಾನು ಪ್ರೊಡ್ಯೂಸ್ ಮಾಡಬೇಕು. ಏಬಲ್ ಟು ಜನರೇಟ್ replica or its own copy. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೋಡ್ರಿ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಇವತ್ತು ಎಲ್ಲ ಪ್ಲಾಂಟ್ ಇರ್ಬೋದು, ಎನಿಮಲ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ನಾವು ರಿಲೇಷನ್ ಕೋಟ್ ಮಾಡಬಹುದು. ಯಾಕೆ ಅಂತಂದ್ರೆ ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಒಳಗೂ DNA ಜೆನೆಟಿಕ್ ಮಟೀರಿಯಲ್ ಇದೆ, ಅದು ಒಂದರಿಂದ ಬರ್ಕೊಂತ ಹೋಗಿದೆ ಎವಲ್ಯೂಷನ್ ಒಳಗೆ. ಓಕೆ. ಎಸ್. ನೆಕ್ಸ್ಟ್ ಇಟ್ ಶುಡ್ ಬಿ ಸ್ಟೇಬಲ್. It should be stable both structurally and chemically. It should be stable both structurally and chemically. Structurally ಮತ್ತೆ chemically ಅದೇನಾಗಿರಬೇಕು, ಸ್ಟೇಬಲ್ ಆಗಿರಬೇಕು. ಓಕೆ. ಎಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಟ್ ಶುಡ್ ಏಬಲ್ ಟು ಅಂಡರ್ಗೋ ಮ್ಯೂಟೇಷನ್. ಅಂದ್ರೆ ಕಾನ್ಸ್ಟೆಂಟ್ ಇರಬಾರ್ದು, ಅಲ್ಲಿ ಚೇಂಜಸ್ ಆಗ್ತಾ ಇರಬೇಕು. ಇಟ್ ಶುಡ್ ಬಿ ಏಬಲ್ ಟು ಅಂಡರ್ಗೋ ಮ್ಯೂಟೇಷನ್. It should be able to undergo mutation. ಓಕೆ. ಎಸ್. ಈ ಮ್ಯೂಟೇಷನ್ಸ್ ಅಂದ್ರೆ ನಾನು ಹೇಳಿದ ಹಿಂದೆ 5th ಚಾಪ್ಟರ್ ಒಳಗೆ ಕಲ್ತಿದ್ದೀರಾ. ಓಕೆ. ಆಲ್ಟರೇಷನ್ ಇನ್ DNA ಸೀಕ್ವೆನ್ಸ್ that result change in genotype and phenotype of an organism, that is called mutation. ಅಲ್ಲಿ ಎರಡು ಕಲ್ತಿದ್ದೀರಾ, ಒಂದು ಪಾಯಿಂಟ್ ಮ್ಯೂಟೇಷನ್, ಇನ್ನೊಂದು ಫ್ರೇಮ್ ಶಿಫ್ಟ್. ಒಂದು ಬೇಸ್ ಪೇರ್ ಒಳಗೆ ಏನಾದ್ರು ಚೇಂಜಸ್ ಆಯ್ತು, ಒಂದು ಬೇಸಸ್ ಒಳಗೆ ಚೇಂಜ್ ಆಯ್ತು ಅಂದ್ರೆ ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಒಂದು ಪೇರ್ ಒಳಗೆ ಏನಾದ್ರು ಚೇಂಜ್ ಆಗಿತ್ತು ಅಂತಂದ್ರೆ ಫ್ರೇಮ್ ಶಿಫ್ಟ್ ಅಂತ ಹೇಳ್ತೀವಿ.
ಓಕೆ, ಈ ತರ ಮ್ಯೂಟೇಷನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ದಟ್ ಲೀಡ್ಸ್ ಟು ಎವಲ್ಯೂಷನ್. ದಟ್ ಲೀಡ್ಸ್ ಟು ಎವಲ್ಯೂಷನ್. ಓಕೆ, ಅದರಿಂದ ಏನಪ್ಪಾ ಅಂತಂದ್ರೆ ಎವಲ್ಯೂಷನ್ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್. It should be able to express. It should be able to express itself in the form of itself in the form of Mendelian characters. In the form of Mendelian characters. In the form of Mendelian characters. Okay, yes, ಈ ಮೇನ್ ಫೀಚರ್ಸ್ ಇತ್ತು ಅಂತಂದ್ರೆ ಓಕೆ, ಎಸ್ ಆ ಮಟೀರಿಯಲ್ ನ ನೀವು ಏನಂತ ಹೇಳ್ಬೋದು, ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ಬೋದು. ಓಕೆ, ಈಗ ಸಿಂಪಲ್ ಇದೆ ಕನ್ನಡದ 3 ಮಾರ್ಕ್ಸ್ ಗೆ 3 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈವನ್ ಸಮ್ ಟೈಮ್ ಇದನ್ನ 2 ಮಾರ್ಕ್ಸ್ ಅಂತ 2 ಬರೀಲಿ ಯಾವ್ದಾದ್ರು ಅಂತ ಕೇಳ್ಬೋದು. ಬಟ್ 5 ಮಾರ್ಕ್ಸ್ ಇನ್ ಕ್ವಶನ್ ಏನಲ್ಲ ಇಲ್ಲಿ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್, ಆರ್ ಇನ್ನೊಂದ್ ಕಡೆ ಹೇಳ್ತಾರ ಇಲ್ಲಿ ಪ್ರಾಪರ್ಟೀಸ್ ಆರ್ ಫೀಚರ್ಸ್. ಫ್ಯೂಚರ್ ಅಲ್ಲ, ಫೀಚರ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್. ಯಾವ್ದಾದ್ರು ಕೇಳಿದ್ರು ಉತ್ತರ ಇದೆ, ಜೆನೆಟಿಕ್ ಮಟೀರಿಯಲ್. ಓಕೆ, ನಾನು ಹೇಳಿದ್ರೆ 3 ವೇ ಇದೆ. ಒಂದೇ ಆನ್ಸರ್ ಒಂದೇ, ಬಟ್ ಕ್ವಶನ್ ಕೇಳೋ 3 ವೇ ಇದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್ ಆರ್ ಪ್ರಾಪರ್ಟೀಸ್ ಆರ್ ಫೀಚರ್ಸ್ ಆಫ್ ಜೆನೆಟಿಕ್ ಮಟೀರಿಯಲ್. ಅಂದ್ರೆ ಇಷ್ಟೇ, ನಾವು ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ಬೇಕಂದ್ರೆ ಅದ್ರೊಳಗೆ ಏನ್ ಕ್ಯಾರೆಕ್ಟರ್ಸ್ ಇರಬೇಕು, ಏನ್ ಫೀಚರ್ಸ್ ಇರಬೇಕು ಅದನ್ನ ಇಲ್ಲಿ ಬರ್ದಿದೀವಿ. ಓಕೆ, ಜೆನೆಟಿಕ್ ಮಟೀರಿಯಲ್ ಶುಡ್ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನಮಗೆ ಗೊತ್ತಿದ್ದಂಗೆ ಇಲ್ಲಿ DNA has the capacity to produce its own copy by process called replication. ಅದಕ್ಕೆ ಇಲ್ಲಿ ರೆಪ್ಲಿಕಾ ಅಂತ ಕರೀತೀವಿ ನಾವು. ಓಕೆ, ಎಸ್, ಬೈ ರೆಪ್ಲಿಕೇಶನ್ ತನ್ನ ಕಾಪಿನ ತಾನೇ ಅದೇ ಮಾಡ್ಬೇಕು, ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್. ಜೆನೆಟಿಕ್ ಮಟೀರಿಯಲ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ. ತನ್ನ ಕಾಪಿನ ತಾನೇ ಪ್ರೊಡ್ಯೂಸ್ ಮಾಡಬೇಕು. ಇನ್ನ ನೆಕ್ಸ್ಟ್ ಅದೇನ್ ಕಾಪಿ ಇದೆಯಲ್ಲ, ಇಟ್ ಶುಡ್ ಬಿ ಸ್ಟೇಬಲ್ ಬೋತ್ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ. ಓಕೆ, ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಸ್ಟೇಬಲ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ಏನಾಗುತ್ತೆ ಅಂತಂದ್ರೆ ಫಂಕ್ಷನಲಿನೂ ಸ್ಟೇಬಲ್ ಆಗೇ ಆಗುತ್ತೆ. ಓಕೆ, ಅದಕ್ಕೆ ನೋಡ್ರಿ ನೀವು ಬಹಳ ಎಕ್ಸಾಂಪಲ್ಸ್ ತಗೋಬಹುದು. ಏನ್ ತಗೋಬಹುದು ಅಂತಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಈಗ ಒಂದು 50 ಜನರೇಷನ್ ಎಷ್ಟೋ ಜನರೇಷನ್ ಪಾಸ್ ಆದ್ರೂ ಅಲ್ಲಿ 1 ಜನರೇಷನ್ ಟು 1 ಜನರೇಷನ್ ಬಹಳ ಚೇಂಜಸ್ ಇರಲ್ಲ ಇಲ್ಲಿ. ಓಕೆ, ವೇರಿಯೇಷನ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಎಷ್ಟು ವೇರಿಯೇಷನ್ ಇರುತ್ತೆ, ದಟ್ ಇಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಪಾಯಿಂಟ್. ನೆನ್ಪಿಟ್ಕೊಳ್ರಿ, ಈಗ ಸೇ ಫಾರ್ ಎಕ್ಸಾಂಪಲ್ ಮೈನ್ ನಂದೇ ತಗೊಂಡ್ರೆ ನನಗೂ ಮತ್ತೆ ನಮ್ಮ ಪೇರೆಂಟ್ಸ್ಗೂ ಏನು 1% ವೇರಿಯೇಷನ್ ಇಲ್ಲ, ಲೆಸ್ ದನ್ 1% ಅಂದ್ರೆ 0.1% ವೇರಿಯೇಷನ್ ಇರುತ್ತೆ. ಓಕೆ, ಅದಕ್ಕೆ ಏನ್ ಕಾರಣ ಅಲ್ಲಿ ಅಂತಂದ್ರೆ ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ ಗೆ ಬರಬೇಕಾದ್ರೆ ಆ ಜೆನೆಟಿಕ್ ಮಟೀರಿಯಲ್ ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಸ್ಟೇಬಲ್ ಇದೆ. ಏನ್ ಸರ್ ನಿಮ್ ಪೇರೆಂಟ್ಸ್ ಬೇರೆ ತರ ಇದಾರೆ, ನೀವೇ ಬೇರೆ ತರ ಇದಾರೆ ನೋಡ್ಲಿಕ್ಕೆ ಅಂತ ಹೇಳ್ಬೋದು. ಓಕೆ, ಬಟ್ ಫಿಸಿಯೋಲಾಜಿಕಲಿ ಎನಟಾಮಿಕಲಿ ನೀವೆಲ್ಲ ತಗೊಂಡ್ರೆ ಎಲ್ಲ ಸೇಮ್ ಇರುತ್ತೆ. ಓಕೆ, ಈಗ ಹೇಳಿದ್ರೆ ಅವ್ರು ಹೆಂಗೆ ಬಾಡಿ ಪಾರ್ಟ್ಸ್ ಇದೆ, ನನಗೂ ಅದೇ ತರ ಬಾಡಿ ಪಾರ್ಟ್ಸ್ ಇದೆ. ಅವ್ರು ಯಾವ ಆರ್ಗನ್ಸ್ ಏನ್ ಫಂಕ್ಷನ್ ಮಾಡ್ತಾ ಇದೆ ಅದೇ ಫಂಕ್ಷನ್ಸ್ ಇಲ್ಲೇ ಮಾಡ್ತಾ ಇದೆ. ಓಕೆ, ಈಗ ನೀವು ಫಸ್ಟ್ ಇಯರ್ ಎನಾಟಮಿ ಕಲ್ತಿರ್ತೀರಾ, ಅಲ್ಲಿ ಎನಾಟಮಿ ಆಫ್ ರೂಟ್, ಎನಾಟಮಿ ಆಫ್ ಏನು ಯಾವುದು ಮಸಲ್ಸ್ ಆ ತರ ಎಲ್ಲ ಕಲಿತೀರಾ. ಇದೇ ವ್ಯಕ್ತಿ ಮಸಲ್ಸ್ ಈ ವ್ಯಕ್ತಿ ಮಸಲ್ ಡಿಫರೆಂಟ್ ಆಗಿರುತ್ತೆ ಅಂತ ಕಲಿಯಲ್ಲ. ಅದಕ್ಕೆ ಏನ್ ಕಾರಣ ಅಂದ್ರೆ ಜೆನೆಟಿಕ್ ಮಟೀರಿಯಲ್ ಅನ್ನೋದು ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಸ್ಟೇಬಲ್ ಇರುತ್ತೆ. ಅದು ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಸ್ಟೇಬಲ್ ಇದ್ದಾಗ ಡೆಫಿನೆಟ್ಲಿ ಫಂಕ್ಷನಲಿ ಸ್ಟೇಬಲ್ ಇರುತ್ತೆ. ನೆಕ್ಸ್ಟ್ ದ ಜೆನೆಟಿಕ್ ಮಟೀರಿಯಲ್ ಶುಡ್ ಏಬಲ್ ಟು ಅಂಡರ್ಗೋ ಮ್ಯೂಟೇಷನ್. ಅದರೊಳಗೆ ಸ್ವಲ್ಪ ವೇರಿಯೇಷನ್ಸ್ ಆಗಬೇಕು. ಆ ವೇರಿಯೇಷನ್ಸ್ ಕಂಟಿನ್ಯೂಸ್ ವೇರಿಯೇಷನ್ ಆಗಿದ್ದಕ್ಕೇನೆ ದಟ್ ಲೀಡ್ಸ್ ಟು ಎವಲ್ಯೂಷನ್. ಓಕೆ, ಎವಲ್ಯೂಷನ್ ಆಗಿದ್ದಕ್ಕೇನೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ ಅಂಡ್ ಅರೌಂಡ್ 5 million species is found on earth, but we discovered only 2 million. Okay, that is different story. In a last point ಹೇಳ್ಬೇಕು ಅಂತಂದ್ರೆ it should be able to express itself in the form of Mendelian characters ಅಂತ ಹೇಳ್ತೀವಿ.
ಇನ್ ಟರ್ಮ್ಸ್ ಆಫ್ ಮೆಂಡೆಲಿಯನ್ ಕ್ಯಾರೆಕ್ಟರ್ಸ್ ಅಂತಂದ್ರೆ 1 gene 1 character. ಓಕೆ ಅಂದ್ರೆ 1 gene 1 character ಅಲ್ಲಿ ನಾವು ಟಾಲ್ ದಟ್ ಇಸ್ ಬಿ ಕಂಟ್ರೋಲ್ಡ್ ಬೈ ಸಿಂಗಲ್ ಜೀನ್. ಓಕೆ ಎಸ್ ಇನ್ ಮೆಂಡಲ್ ಏನ್ ಹೇಳಿದ ಒಂದು ಜೀನ್ 1 ಕ್ಯಾರೆಕ್ಟರ್ 1 gene 1 ಪಾಲಿಪೆಪ್ಟೈಡ್ ಕಾನ್ಸೆಪ್ಟ್ ಆ ತರ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ಸ್ ಇರಬೇಕು, ಅಲ್ಲಿ ಎಕ್ಸೆಪ್ಷನ್ಸ್ ಇದೆ ಇಲ್ಲ ಅಂತಲ್ಲ. ಓಕೆ ಈ ಫೀಚರ್ಸ್ ಗಳು ಇದ್ದಾಗ ಅವಾಗ ಅಂತದನ್ನ ನಾವ್ ಏನಂತ ಹೇಳ್ಬೋದು, ಅದನ್ನ ನೀವೇನಪ್ಪಾ ಅಂತಂದ್ರೆ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ಬೋದು. ಈಗ ಜೆನೆಟಿಕ್ ಮಟೀರಿಯಲ್ ಅಂತ ಏನ್ ಹೇಳ್ತೀರಾ? ಓಕೆ ಈ ಫೀಚರ್ಸ್ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಓಕೆ ಎಸ್ ಮ್ಯಾಕ್ಸಿಮಮ್ ಲಿವಿಂಗ್ ಆರ್ಗಾನಿಸಮ್ಸ್ ಒಳಗೆ ಡಿಎನ್ಎ ಒಳಗೆ ಈ ಫೀಚರ್ಸ್ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಇಟ್ ಶುಡ್ ಏಬಲ್ ಟು ಪ್ರೊಡ್ಯೂಸ್ ಇಟ್ಸ್ ಕಾಪಿ, it should able to stable structure and chemically, it should be able to undergo mutation leads to variation, it should be able to express itself in the form of Mendelian characters.